ಇದು ತುಂಬ ಸಂತೋಷದ ವಿಷಯ. ಸಾಮಾನ್ಯವಾಗಿ ಏನಾಗುತ್ತೆ, ಕಿಂಡರ್ಗಾರ್ಟನ್, LKG, UKG ಓದೋ ಮಕ್ಕಳಿಗೆ ಎಲ್ಲೂ ಕೂಡ ಸಮವಸ್ತ್ರ ಇರೋದಿಲ್ಲ. ಅದು ಪ್ರೈವೇಟೇ ಆಗಲಿ ಸರ್ಕಾರಿನೇ ಆಗಲಿ. ಸೊ ಸಾಕಷ್ಟು ಶಾಲೆಗಳಲ್ಲಿ ಇದು ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಬರ್ತಿರ್ತಾರೆ ಮಕ್ಕಳು. ಆದರೂ ಏನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರುವಂತಹ LKG, UKG ಮಕ್ಕಳೇನಿದ್ದಾರೆ ಅವರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ, ಅವರ ಒಂದು ಶಿಸ್ತಿನ ದೃಷ್ಟಿಯಿಂದ ಶ್ರೀಮತಿ ರಾಜೇಶ್ವರಿ ಅವರು ಮತ್ತು ಅವರ ಹಸ್ಬೆಂಡ್ ಸೇರಿಕೊಂಡು ಒಂದು ಯೂನಿಫಾರ್ಮನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳು ಬೇರೆ ಬೇರೆ ಹಿನ್ನೆಲೆಗಳಿಂದ ಬರ್ತಾರೆ. ಸೊ ಯಾವುದೇ ಒಂದು ಮುಜುಗರ ಇಲ್ಲದೆ ಒಂದು ಸಮ ರೀತಿಯಲ್ಲಿ ಬಂದು ಶಾಲೆಯಲ್ಲಿ ಅವರು ಫೋಕಸ್ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ ಅವರು ಕೊಟ್ಟಿದ್ದಾರೆ. ತುಂಬ ಉತ್ತಮವಾಗಿರುವಂತಹ ಪ್ರಯತ್ನ ಇದು. ಇದೇ ರೀತಿಯಲ್ಲಿ ಇತ್ತೀಚೆಗಷ್ಟೇ ಸರ್ಕಾರ ಸಾಕಷ್ಟು CCSR ಅಡಿಯಲ್ಲಿ ಶಾಲೆಗಳಿಗೆ ಮತ್ತು ನಮ್ಮ ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಿನ ಕೊಡುಗೆ ನೀಡೋದಕ್ಕೆ ಪ್ರೈವೇಟ್ ಸಂಸ್ಥೆಗಳಿಗೆ, ಇಂಡಸ್ಟ್ರೀಸ್ಗಳಿಗೆ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವರ ಒಂದು ಹೆಜ್ಜೆ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 11 ನಂಬರ್ ಮಾಳ್ಮಡ್ಡಿ, ಧಾರವಾಡ. ಈ ಶಾಲೆಯನ್ನು ಈ ಸತಿ ನಾವು ಆಯ್ಕೆ ಮಾಡಿಕೊಂಡ್ವಿ. ಇದು ಇಲ್ಲಿ LKG, UKG ಸ್ಟಾರ್ಟ್ ಆಗೈತೆ ರೀ. ಅದಕ್ಕೆ ಈ ಶಾಲೆಯೊಳಗೆ LKG, UKG ಮಕ್ಕಳಿಗೆ ನಾವು ಯೂನಿಫಾರ್ಮನ್ನು ವಿತರಿಸಿದ್ದೀವಿ. ಇದು 60 ಜನ ಇರ್ಬೋದು ರೀ. ಇಲ್ಲಿ 60 ಜನಕ್ಕೆ ನಾವು LKG, UKG ಮಕ್ಕಳಿಗೆ ಯೂನಿಫಾರ್ಮ್ ವಿತರಿಸಿದ್ವಿ. ನಮ್ಮದು ಕ್ಯಾಂಟೀನ್ ಇದೆ ರೀ. ಆಮೇಲೆ ಅಕ್ಕ ಕೆಫೆ ಇದೆ. ಅಕ್ಕ ಕೆಫೆಯಲ್ಲಿ ಮತ್ತು ಕ್ಯಾಂಟೀನಲ್ಲಿ ಬರುವಂಥ ಎಲ್ಲ ಲಾಭದಾಯಕವನ್ನು ಸಮಾಜ ಸೇವಾ ಮಾಡ್ತೇವೆ ರೀ. ಆಮೇಲೆ ಈ ನಮ್ಮದು ಸಂಡೇ, ಶನಿವಾರ, ರವಿವಾರ ಹಾಲಿಡೇ ಇದ್ದಾಗ ನಾವು ಮನೆ ಓಪ್ನಿಂಗು, ಮದುವೆ, ಆಮೇಲೆ ಸೀಮಂತ ಕಾರ್ಯ ಇಂಥವೆಲ್ಲ ಮಾಡಿ ಇದರ್ಲಿಂದ ಬಂದ ಹಣವನ್ನು ನಾವು ಸಮಾಜ ಸೇವಾ, ಈ ಥರ ಕನ್ನಡ ಶಾಲೆಯಲ್ಲಿ ಓದ್ತಿರುವ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ವಿ. ಆಮೇಲೆ ಸಿಂಗಲ್ ಪೇರೆಂಟ್ ಇರುವ ಒಂದು ಬಡ ಮಗಳ ಮದುವೆಗೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಧನ ಸಹಾಯ ಮಾಡಿದ್ವಿ.